ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಸಾಯಂಕಾಲ ಏನಾಗಬೇಕೀಗ? ಸಾಯಂಕಾಲಕ್ಕೆ ಬಂದಿದೆಯಲ್ಲ, ಅತ್ರಾಹುಹು ಇರಬೇಕದು. ಅತ್ರಾಹ ಆಗಿಬಿಟ್ಟಿದೆ. ಅತ್ರಾಹುಹು ಸ್ವಾಪೋ ಇನ್ನು ಹಿಂದಿದೆ. ಏವಂಚ ಅಥ ಪೂರ್ವವತ್ತಿತಿ ಪದಾಭ್ಯಾಂ ಅದಿದಲ್ಲ, ಇವ್ರದ್ದಲ್ಲ, ಅದು ಮುಂದೆ. ಸ್ವಾಪೇ ಇನ್ನು ಹಿಂದಿದೆ. ಸಾಯಂ ಹೋಮಸ್ತು ಪ್ರಾತರ್ಹೋ ಪ್ರಕಾಶಿಕ, ಅದು ಅಲ್ಲ. 174. ಅತ್ರಾಹು ಸಾಯಂ ವಾ ಭೋಜನೋತ್ತರಂ ಘಟಿಕಾತಿಕ್ರಮೇ ತಾಂಬೂಲ ವಿಧಾನಂ ಕಾಮ್ಯಕರ್ಮಿಣಾಂ ದ್ರಷ್ಟವ್ಯಂ ತದಾಹ ಚರಕಶಾಸ್ತ್ರೇ. ಅತ್ರಾಹ ಆಚಾರ್ಯರು ಸಾಯಂ ಭೋಜನ ವಿಷಯ ಹೇಳಕ್ಕೆ ಹೋಗಲಿಲ್ಲ. ಸಾಯಂಕಾಲ ಏನು ಹೇಳಿಬಿಟ್ರು? ಸಂಧ್ಯಾವಂದನೆ ಮಾಡಿ ಆಮೇಲೆ ಯಾಮಾತ್ ಪರತ ಏವಾಥ ಸ್ವಪೇಧ್ಯಾಯಂಜನ, ಒಂದು ಯಾಮದ ಮುಂದೆ ಮಲಗಬೇಡಿ, ಯಾಮದ ಮುಂಚೆ ಮಲಗಬೇಡಿ. ಯಾಮ ಅಂದರೆ ಎಷ್ಟು ತಾಸು? 3 ತಾಸು. ಎಲ್ಲಿಂದ 3 ತಾಸು? ಸೂರ್ಯಾಸ್ತ ಆದಮೇಲೆ 3 ತಾಸು. ಅಷ್ಟರೊಳಗೆ ಮಲಗಬೇಡಿ ಅಷ್ಟು ಹೇಳಿದ್ರು ಅಷ್ಟೇ. ಆಮೇಲೆ ಮಲಗಿ ಅಂತಲ್ಲ, ಅಷ್ಟರೊಳಗೆ ಮಲಗಬೇಡಿ ಅಷ್ಟೇ. ಆಮೇಲೆ ಬೇಕಾದ್ರೆ ಮಲಗೋದು ಕಂಪಲ್ಸರಿ. ಆಮೇಲೆ ಮಲಗಿ ಅಂತ ಹೇಳಿದ್ದಾರೆ ತಿಳ್ಕೊಂಬಿಟ್ರೆ ತಪ್ಪು. ಅದು ಸರಿ, ವೆರಿ ಇಂಪಾರ್ಟೆಂಟ್ ಅದು ಹೇಳ್ತಾರೆ. ಯಾಮಾತ್ ಪರತೇವ, ಅದರೊಳಗೆ ಕಾಮ್ಯಕರ್ಮಿಗಳಿದ್ದಾರೆ, ಗೃಹಸ್ಥಾದಿಗಳಿದ್ದಾರೆ. ಅವ್ರಿಗಿನ್ನೂ ಏನಿದೆ? ರಾತ್ರಿ ಊಟ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ತಾಂಬೂಲ ಇದೆ, ತಾಂಬೂಲ ತೊಗೋಬೋದು. ಅವ್ರು ಊಟನೂ ಮಾಡ್ಬೋದು, ತಾಂಬೂಲ ತೊಗೋಬೋದು. ಅದೇ ಕಂಪಲ್ಸರಿ ಅಲ್ಲ. ಹಗಲು ಊಟ ಕಂಪಲ್ಸರಿ, ನಮಗೆ ಚಾಯ್ಸ್ ಇಲ್ಲ, ನೆನಪಿರಬೇಕು. ಕೆಲವ್ರು ಏನು ಮಾಡ್ತಾರೆ, ನಮ್ಮ ಕೈಲಿದೆ ಅಂತ ತಿಳ್ಕೊಂಡು 5 ಗಂಟೆಗೆ ಊಟ ಮಾಡ್ತೀರಿ, 6 ಗಂಟೆಗೆ ಮಾಡ್ತೀರಿ, ಇವತ್ತು ಮಾಡೋದೇ ಇಲ್ಲ ಅನ್ಕೂಡ್ದು. ಊಟ ಮಾಡೋದಿಲ್ಲ ಅಂತ ಹೇಳೋದು ತಪ್ಪದು. ಊಟ ಮಾಡಲೇಬೇಕಾದ್ರೆ ಅದು ಕೂಡ ಏನದು ದೇಹ ಪೋಷಣೆಗೆ ಅಗತ್ಯವಾದ್ದರಿಂದ ಅದು ತಪ್ಪೇ. ಯಾಕೆಂದರೆ ಊಟ ಮಾಡೋದು ಇವನು ಸ್ವಾತಂತ್ರ್ಯ ಯಾತಕ್ಕಿಲ್ಲ ಗೊತ್ತಾ? ಅಲ್ಲಿ ಅಭಿಮಾನಿ ದೇವತೆಗಳ ರೀಚ್ ಆಗಬೇಕದು ಗೊತ್ತಾ. ಟ್ಯಾಕ್ಸೇ ಕೊಡೋದಿಲ್ಲ ಅಂದರೆ ಅಪರಾಧ ಆಗೋ ಹಾಗೆ. ಇದು ಕೂಡ ಆಹಾರ ಕೂಡ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗುತ್ತಿದೆ. ದೇವತೆಗಳು ಸ್ವೀಕಾರ ಮಾಡ್ತಾರೆ. ಕೊಡದೆ ಹೋದ್ರೆ ಅವ್ರಿಗೆ ರೀಚ್ ಆಗೋದಿಲ್ಲ. ಅವ್ರು ಹೇಳ್ತೇವೆ ಟ್ಯಾಕ್ಸ್ ಕೊಡೋದೇ ಕೆಲಸ ಹೇಗೆ ಮಾಡಬೇಕು ಅಂತಾರಲ್ಲ ಹಾಗೆ. ಆ ದೇವತೆಗಳು ಮುಟ್ಟಬೇಕಾದ್ರಿಂದ ಅವ್ನು ಊಟ ಮಾಡೋದು ಏನು ಆಪ್ಷನ್ ಅಲ್ಲ, ಕಂಪಲ್ಸರಿ. ಮಾಡಬೇಕು ಅಂದರೆ ಮಾಡಲೇಬೇಕು. ಹಿಡಿದ ತಿನ್ನಬಾರದು ಅಂತ ಹೇಳಿದರೆ ಏನೂ ತಿನ್ನಬಾರ್ದು ಅಂತ ಅರ್ಥ ಅಲ್ಲ. ಯಾರು ಮಾಡ್ಬೋದು ಅದನ್ನು ಅಂತ ಕೇಳಿದ್ರೆ ಅನುಸಂಧಾನ ಇದ್ದು ಧ್ಯಾನಾದಿಗಳಿಗೆ ಕೂತಾಗ ದೋಷ ಇಲ್ಲ. ಯಾತಕ್ಕೆ? ಅದು ಓಡಿ ಇದ್ದಾಗೆ, ಅದಕ್ಕೆ ಪ್ರಶ್ನೆ ಮಾಡೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಕೂತ್ಕೊಂಡು ಲೇಟಾಗಿ ಊಟ ಮಾಡ್ತೀನಿ, ನನ್ನ ಎಷ್ಟು ಬೇಕಾ ಹಸಿರು ತಡ್ಕೊತೀನಿ ಅಂದರೆ ತಪ್ಪು. ನಿನಗದು ಸಾಧ್ಯತೆ ಇಲ್ಲ. ಕ್ಯಾಶಿಯರು ಸಂಬಳ ಕೊಡೋದು ಕೊಡಲೇಬೇಕು. ಅವನು ಹುಡುಗರಿಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸ ಇದೆ ಅವನಿಗೀಗ. ನಾನು ಸಾಯಂಕಾಲ ಕೊಡ್ತೀನಿ, ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಏನು ಮಾಡಬೇಕು ಅವನು? ಆ ಟೈಮಿಗೆ ಕೊಡಬೇಕಾದ ಕರ್ತವ್ಯ ಕೊಡಲೇಬೇಕು ಅವನು. ನೀನು ತೊಗೋತೀವಿ, ನಿನ್ನ ಹಣೆ ಬರೋದು. ನಿನ್ನ ನಮ್ಮನ್ನ ಎಂದಾರು ತೊಗೋ ಬಿಟ್ಟು ಹೋಗ್ಬೇಕಾರೆ. ಇನ್ನೊಬ್ರಿಗೆ ಕೊಡೋದ್ರಲ್ಲಿ ಮಾತ್ರ ನಿನಗೆ ತಪ್ಪಿಸ್ಲಿಕ್ಕೆ ಅಧಿಕಾರ ಇಲ್ಲ. ಅರ್ಥ ಆಯ್ತಾ? ಅದು ಊಟ ಮಾಡೋದು ನಮ್ಮೊಬ್ಬರಿಗೆ ಅಂತ ತಿಳ್ಕೊಂಡ್ರೆ ಅಲ್ಲಿ ತಪ್ಪಾಗುತ್ತೆ. ನಮ್ಮೊಬ್ಬರಿಗೆ ಅಲ್ಲ ಊಟ. ಅಷ್ಟು ದಿನ ದೇವತೆಗಳಿಗೆ ರೀಚ್ ಆಗಬೇಕದು. ಅದಕ್ಕೆ ದೇವತೆಗಳಿಗೆ ಆತ್ಮಪ್ರದರ್ಶನ ಸುಖವನೀವ ಹರಿ ಸಮ್ಮನನಕ್ಕೆ ಉಪಚಯ. ದೇಹ ಬೆಳಿಲಿಕ್ಕೆ ಬೇಕು. ದೇವತೆಗಳಿಗೆ ದೇವರ ಕೆಲಸ ಮಾಡ್ಸೋಕ್ಕೆ ಇರಬೇಕು. ಅವರಿಗೊಂದು ಟ್ಯಾಕ್ಸ್ ಇದ್ದ ವಾಪಸ್ ಹೋಗಬೇಕು. ಅದು ದೇವ್ರ ಪೂಜೆ ಅಂತ ಅವರು ತಿಳ್ಕೊಬೇಕು. ಈ ಮಧ್ಯೆ ಅದಕ್ಕೆಲ್ಲ ನಾವು ಮಾಡೋದು ಯಾವಾಗ? ಊಟ ಹಾಕಿರಿ ಮಾತ್ರ. ಇನ್ನೂ ಹೇಳಿ ಇನ್ವಿಜಿಲೇಟರ್ ಕ್ವಶನ್ ಪೇಪರ್ ಇಟ್ಕೊಂಡಿದ್ದಾನೆ, ಬೆಲ್ ಹೊಡಿತು, ಕೊಡೋದಿಲ್ಲ ಅನ್ನೋಂತ ಏನು ಮಾಡಬೇಕಾಗ? ಕೊಡೋದು ಒಂದೇನದು ಕೆಲಸ ಕೊಡಲೇಬೇಕು. ಅವನು ಬೇರೆ ದಾರಿ ಇಲ್ಲ. ಅವ್ನು ಕೂಡಿಸಿರೋದು ಯಾತಕ್ಕೆ? ಆಮೇಲೆ ಕೊಡ್ತೀನಿ, 9 12 ಆದಮೇಲೆ ಕೊಡ್ತೀನಿ ಅಂತ ಕೇಳಿದರೆ ಯಾವಾಗ ಕೊಡಬೇಕು? ಆ ಟೈಮಲ್ಲೇ ಕೊಡಬೇಕು. ಎಷ್ಟೊತ್ತು ಅವನಿಗೆಲ್ಲ ಇರುತ್ತೆ. ಈಗ ಉದಾಹರಣೆಗೆ 100 ಜನ ಕೂತಿದ್ದಾರೆ. 100 ಜನ ಕೂಡಿಸಲ್ಲ, ಸಾಮಾನ್ಯ 20-40 ಜನ ಕೂತಿರ್ತಾರೆ. ಒಬ್ಬನೇ ಎಕ್ಸಾಮ್ ಪೇಪರ್ ಇಟ್ಕೊಂಡಿದ್ದಾನೆ. ಎಷ್ಟು ಅಲೋ ಮಾಡ್ಬೋದು ಲೇಟ್ ಆಗಲಿಕ್ಕೆ ಅವನಿಗೆ? ಒಟ್ಟಿಗಂತೂ ಎಲ್ರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅವನು. ಯಾಕೆ? ಇಂಪಾಸಿಬಲ್. ಅವನಿಗೆ ದೊಡ್ಡ ಕೈ ಇಲ್ಲ, 2 ಕೈ ಇಲ್ಲ, 4 ಕೈ ಇಲ್ಲ, ಅವೆಲ್ಲ ಬಿಚ್ಚಿನ ಪ್ರಶ್ನೆ ಅಲ್ಲ. ಈ ಕಡೆ ಎಲ್ಲ ಒಂದು ಕಡೆ ಸ್ಟಾರ್ಟ್ ಮಾಡಬೇಕು. ಅವನು ಸ್ಟಾರ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ, ಕೊಟ್ಕೋತಾ ಹೋಗಬೇಕು. ಅಷ್ಟು ಟೈಮ್ ಅಲೋಡ್ ಅಷ್ಟೇ ಅವನಿಗೆ. ಅರ್ಥ ಆಯ್ತಾ? ಬಟ್ ಎಷ್ಟು ಟೈಮ್ ಅಲೋಡ್ ಇಲ್ಲ. ಒಂದು ಕಡೆ ಕೊಟ್ಟ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಒಂದು ಕಾಫಿ ಕುಡಿತಾ ಕುತ್ಕೊಂಡ್ಬಿಟ್ಟು ಒಪ್ತಾರಾ? ಒಪ್ಪೋದಿಲ್ಲ. ಮತ್ತು ಇಸ್ಕೋಬೇಕಾದ್ರೆ ಈ ಕಡೆ ಹೋಗ್ದೆ ಈ ಕಡೆ ಒಂದಾದ್ರೆ ಹೋಗಬೇಕು, ಬರ್ತಾರೆ ಅಷ್ಟೇ. ಅದಕ್ಕಿಂತ ಹೆಚ್ಚು ಕೊಡೋ ಹಾಕ್ತಾ ಅವನಿಗಿಲ್ಲ. ಉದ್ದೇಶಪೂರ್ವ ಡಿಲೇ ಮಾಡೋಕ್ಕೆ ಕ್ರಿಕೆಟ್ನಲ್ಲೂ ಪೆನಾಲ್ಟಿ ಹಾಕ್ತಾರಲ್ಲ, ಇಂಟೆನ್ಷನಲ್ ಸ್ಲೋ ಬೌಲಿಂಗ್ ಅಂತ ಏನು ಮಾಡ್ತಾರೆ? 50% ಆಫ್ ದಿ ರೆಮ್ಯುನರೇಷನ್ ಕಟ್ ಅಂತ ಹೇಳ್ತಾರೆ. ಇಂಟೆನ್ಷನಲ್ ಬೇರೆ, ಅನ್ಇಂಟೆನ್ಷನಲ್ ಬೇರೆ. ಆದ್ದರಿಂದ ನಮಗೆ ಊಟದಲ್ಲೂ ಕೂಡ ಏನಿಲ್ಲ, ನಾವು ಮಾಡ್ತೇವೆ, ಇವತ್ತು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಡಬಾರ್ದು. ಅದಕ್ಕೆ ವಿಷ್ಣು ಪಂಚಕ ಮಾಡೋರು ದಶಮಿ ಮಾಡಿಕೊಡೋದು ಅಂತ ಹೇಳಿದರು. ಯಾಕೆ? ಅವತ್ತಾಗ ದೇವತೆಗಳು ಕೊಡಲೇಬೇಕು. ಅವತ್ತಿನ ದಿವಸ ಏಕಾದಶಿ ದಿವಸ ಮಾಡಲೇ ಕೊಡೋದು ಅಂದಮೇಲೆ ಮಾಡೋ ಹಾಗೆ ಇಲ್ಲ. ಅದು ನಮಗೆ ಬರೀ ಮಾಡಿಕೊಡ್ದು ಮತ್ತು ಅಷ್ಟೇ ಸ್ಟ್ರೆಸ್ ಕೊಡಲಿಲ್ಲ, ಮಾಡಬೇಕಾದ್ದನ್ನು ಹೇಳಿದರು. ಆದರೆ ಹಗಲು ಊಟ ಎಲ್ಲರಿಗೂ ಬೇಕು, ರಾತ್ರಿದು ಎಲ್ಲರಿಗೂ ಬೇಕಿಲ್ಲ. ಆದ್ದರಿಂದ ಅದು ಕಂಪಲ್ಸರಿ ಅಲ್ಲ ಅಂತೇಳಿ. ಕಂಪಲ್ಸರಿ ಅಲ್ಲ, ಬಿಡೋದಾದ್ರೆ ಬಿಡಿ. ಆದರೆ ಹಗಲು ಮಾತ್ರ ಬಿಡಲಿಕ್ಕೆ ವೈಷ್ಣವಾದಿಗಳೆಲ್ಲ ಕಂಪಲ್ಸರಿ ಡ್ಯೂಟಿ ಆದ್ದರಿಂದ, ಪ್ರಸಾದ ಸ್ವೀಕಾರನೂ ಡ್ಯೂಟಿ ಆದ್ದರಿಂದ ತಗೊಳ್ಳೇಬೇಕು.
ಭುಕ್ವಾನ್ನಂ ಸಲಿಲಂ ಪೀತ್ವಾ ಗೃಹೀತ್ವಾ ಬಹುಭೇಷಜಂ ಪ್ರತೀಕ್ಷಾ ಘಟಿಕಾಮೇಕಾಂ ತಾಂಬೂಲಂ ಭಕ್ಷಯೇತ್ತತಃ. ಭುಕ್ತ್ವಾ ಅನ್ನಂ ಸಲಿಲಂ ಪೀತ್ವಾ, ಊಟ ಎಲ್ಲ ಮುಗೀತು. ಆಮೇಲೆ ಔಷಧಿ ತೊಗೊಳ್ಳೋದಿತ್ತು ಪಾಪ. ಗೃಹೀತ್ವಾ ಬಹುಭೇಷ, ನೋಡಿ ಔಷಧಿ ತೊಗೊಳ್ಳೋದು ಕೇಸು ಹೇಳ್ಬಿಟ್ಟಿದ್ದಾರೆ ಪಾಪ, ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಪ್ರತೀಕ್ಷಾ ಘಟಿಕಾಮೇಕಾಂ ತಾಂಬೂಲಂ ಭಕ್ಷಯೇತ್ತತಃ. ಡಾಕ್ಟ್ರ್ ಊಟ ತಕ್ಷಣ ತೊಗೊಳ್ಳಿ ಅಂತ ಹೇಳಿರ್ತಾರೆ. ಅವಾಗೇನು ಮಾಡಿ ತೊಗೊಂಡ್ಬಿಟ್ಟ. ತೊಗೊಂಡ ತಕ್ಷಣ ತಾಂಬೂಲ ಹಾಕ್ಕೋಬೇಡಿ, ಒಂದು ಗಡಿಗೆ ಕಾದು ಆಮೇಲೆ ತೊಗೊಳ್ಳಿ ಅಂತ ಹೇಳ್ತಾರೆ. ಗಡಿಗೆ ಗ್ಯಾಪ್ ಕೊಟ್ಟು ತೊಗೋಬೇಕು. ಭಕ್ಷಯೇತ್ತತಃ ಭೂಯೋ ಆಪಿ ಆಚಮ್ಯ ಕರ್ತವ್ಯಂ ತತಸ್ತಾಂಬೂಲ ಚರ್ವಣಂ. ಅದಕ್ಕಿಂತ ಮುಂಚೆ ಮತ್ತೆ ಆಚಮನ ಮಾಡಿ ತಾಂಬೂಲ ಚರ್ವಣವನ್ನು ಮಾಡಬೇಕು. ಯಾರು ಹೇಳ್ತಾರೆ ಇದೆಲ್ಲ ಕೂಡ? ಎಲ್ಲರಿಗೂ ಅಲ್ಲ, ಮೇಲೆ ಬರೆದಿದ್ದಾರೆ. ಕಾಮ್ಯ ಕರ್ಮಿಣಾಂ ದ್ರಷ್ಟವ್ಯ. ಯತಿಗಳು ಮೊದಲಾದವರಿಗಿಲ್ಲ. ಯತಿ ಕಾಮ್ಯಕರ್ಮಿಗಳಿರ್ತಾನೆ ಗೃಹಸ್ಥರು. ಶ್ರವಣಂತೆ ಇತಿಹಾಸಸ್ಯ ತತಃ ಕುರ್ಯಾತ್ ಸಮಾಹಿತ. ಅದಾದ ಮೇಲೆ ಇತಿಹಾಸ ಪುರಾಣ ಕೇಳಿಕೊಂಡು ನಿದ್ದೆ ಬಂದಿಲ್ಲ ಅಂತ ಏನೋ ಮಾಡಬೇಡಿ, ಆ ಕೆಲಸ ಮಾಡಿ. ಆಮೇಲೆ ಏಕಪೂಗಂ ತ್ರಿಪೂಗಂ ವಾ ಅದನಂ ಸ್ವಾದನಮುತ್ತಮಂ ಏಕದ್ವಿತ್ರಿ ಚತುಃಪಂಚ ಷಡ್ಭಿ ಪೂಗಿ ಫಲೈಃ ಕ್ರಮಾತ್. ಏಕಪೂಗ ತ್ರಿಪೂಗ ಅದರ ಒಂದು ಅಡಿಕೆ ಬೆಟ್ಟು ಅಥವಾ ಈ 3 ಹಾಗೆಲ್ಲ ತಿನ್ನಬಹುದು. ಅಥವಾ ಪೂಗಿ ಫಲ ಎಷ್ಟಿರಬೇಕು ಅಂತ ಕೇಳಿದರೆ ಏಕ ದ್ವಿ ಚತುಃ ತ್ರಿ ಚತುಃ ಪಂಚ ಷಡ್ಭಿ ಪೂಗಿ ಫಲ ಅಂದರೆ ಅಡಿಕೆ ಬೆಟ್ಟು, ಅಡಿಕೆನ ಹಾಕೋಬೋದು ಕ್ರಮ. ಲಾಭಾಲಾಭೌ ಸುಖಂ ದುಃಖಂ ಆಧಿರ್ಮರಣಮೇವ ಚ ತತಃ ಪೂಗೇನ ಪತ್ರಾಣಿ ಪ್ರಾತಃ ಸ್ತ್ರೀಣ್ಯೇವ ಖಾದಯೇತ್. ಆದರೆ ಲಾಭ ಅಲಾಭ ಸುಖ ದುಃಖ ಎಲ್ಲದಕ್ಕೂ ಕೂಡ ಇದ್ರ ಮೇಲೂ ಡಿಪೆಂಡ್ ಆಗಿರೋದ್ರಿಂದ ಪೂಗೇನ ಪ್ರಾತಃ ಕಾಲ ತಾಂಬೂಲ ಹಾಕೋಬೇಕಾದ್ರೆ ಅಡಿಕೆಯೊಂದಿಗೆ ತ್ರೀಣ್ಯೇವ ಪತ್ರಾಣಿ ಖಾದಯೇತ್. 3 ಎಲೆ ಮಾತ್ರ ಹಾಕ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ. 3 ಎಲೆ ಮಾತ್ರ ಎಲೆದಿಲ್ಲ ಯಾರು ಸರಿ. ಕೆಲವರೆಲ್ಲ ಉಳಿದವ್ರು ಹಾಕೋಬಿಟ್ರೆ ಕಷ್ಟ ಅಂತ ತಾವೇ ಹಾಕೋಬಿಡ್ತಾರೆ. ಎಲ್ಲ ಕೂಡ ಉಳಿಸೋದೇ ಇಲ್ಲ. ಅದು ಆಸೆ ಬರೋಕ್ಕೆ ಅದೆಲ್ಲ ಇರಬಾರ್ದು. 3 ಅಂದರೆ 3. ಮಧ್ಯಾಹ್ನದಿನೇತು ಚತ್ವಾರಿ, ಮಧ್ಯಾಹ್ನ ತಗೊಳ್ಳೋದಾದರೆ 4 ಹಾಕ್ಕೋಬೋದು. ಮೂಲೆ ಸಾಯಂ ಷಡ್ಭಿ ಸಮಾಚಾರ, ರಾತ್ರಿ 6 ಬೇಕಾದ್ರೂ ತೊಗೊಳ್ಬೋದು. ಅಗ್ರತ ಶ್ರೀರಿಶೋ ಮೂಲೆ ಮಧ್ಯೆ ವಿಷ್ಣು ಪ್ರತಿಷ್ಠಿತ ತಸ್ಮಾತ್ ಅಗ್ರಂಚ ಮೂಲಂಚ ಮಧ್ಯಂಚ ಪರಿವರ್ಜಯೇತ್. ಎಲೆ ಹಾಕ್ಕೋಬೇಕಾದ್ರೆ ಇವ್ರು ಬೀಡ ಕಟ್ಟೋರು ಏನು ಮಾಡಿಬಿಟ್ಟಿರ್ತಾರೆ, ಅನಾಮತ್ ಸುತ್ತ ಕಟ್ಬಿಡ್ತಾರೆ. ಭಾರಿ ಡೇಂಜರ್ ಅದು. ಅದಕ್ಕೆ ನಾಗವಲ್ಲಿ ಅಂತ ಹೆಸರು. ಯಾವುದಕ್ಕೆ ನಾಗವಲ್ಲಿ ಅಂದರೆ ಏನು? ಮಿಡಿನಾಗರ ಇರುತ್ತೆ. ಅದ್ರ ಮಿಡಿನಾಗರ ಇರುತ್ತೆ. ನಾಗವಲ್ಲಿ ಪುಷ್ಪ ಹೆಸರೇ ಇಟ್ಬಿಟ್ಟಿದ್ದಾರೆ ಡೇಂಜರ್ ಅಂತ ಹೇಳೋದಕ್ಕೆ. ನಾಗವಲ್ಲಿ ಅಂದರೆ ದೊಡ್ಡ ನಾಗರ ಅವಲ್ಲ, ಮಿಡಿನಾಗರ ಅಂತ ಕರೀತಾರೆ. ಭಾರಿ ಚಿಕ್ಕದದು. ಅದು ಕಟ್ಟಿದರೆ ಹೇಗಾದ್ರು ಇನ್ಸ್ಟೆಂಟ್ ಡೆತ್ ಬರುತ್ತೆ, ಅಷ್ಟು ಫಾಸ್ಟ್ ಅದು. ಈ ಕತ್ತಿ ಗೊತ್ತಾಗುತ್ತೆ ಸತ್ತು ಹೋಗ್ಬಿಟ್ಟಿರ್ತಾರೆ, ಆ ಥರ ಇರುತ್ತೆ ಅದು. ಅದಕ್ಕೇನೆ ಅದನ್ನ ಎಲ್ಲೆಲ್ಲಿರುತ್ತೆ ಗೊತ್ತಾ? ಸಾಮಾನ್ಯ ಅದು ಇರಬೇಕಾದ್ರೆ ಅಗ್ರತಃ ಮುಂಭಾಗದಲ್ಲಿರುತ್ತೆ, ಹಿಂಭಾಗದಲ್ಲಿರುತ್ತೆ, ಮಧ್ಯಭಾಗದಲ್ಲಿರುತ್ತೆ. ಗೊತ್ತಾಯ್ತಾ? ಅದನ್ನೆಲ್ಲ ತೆಗೆದು ಬಿಡಬೇಕು. ಅಲ್ಲಿ 2 ಕಾರಣ. ವಿಷ ಇರುತ್ತೆ ಒಂದು ಕಾರಣ. ಇನ್ನೊಂದು ಅಗ್ರತ ಶ್ರೀಹಿ, ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ಅದನ್ನು ಬಾಯಲ್ಲಿ ಹಾಕೊಳ್ಳೋಗಿಲ್ಲ, ತೆಗೆದಿಡಿ. ಇನ್ನೊಂದು ಅರ್ಥ ಯಶೋ ಮೂಲೆ, ಮೂಲದೊಳಗೆ ಕೀರ್ತಿ ಇರುತ್ತೆ, ಮಧ್ಯದಲ್ಲಿ ವಿಷ್ಣು ಇರ್ತಾನೆ, ಅದು ನಾಶ ಆಗಬಾರ್ದು ಅಂತಿದ್ದರೆ ಅವನು ತೆಗೆದು ಹಾಕಿಬಿಡಿ. ಅಗ್ರಂ ಮೂಲಂಚ ಮಧ್ಯಂಚ, ಅಗ್ರ ಮೂಲ ಮಧ್ಯ ಇರೋದು ಆ ಜಾಗದಲ್ಲಿ ಇರೋದು, ಬೇರೆ ಕಡೆ ಇರೋದಿಲ್ಲ ಅದು. ಆದ್ದರಿಂದ ತೆಗೆದು ಹಾಕಿಬಿಟ್ಟು ಖಾದತಿ ಮಧ್ಯೇಚ ಬುಡದ್ದು ತಗೋಬೇಕು. ಬೀಡ ಕಟ್ಟೋರು ಸುಲಭ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಹಾಗೆಲ್ಲ ಮಾಡಿಬಿಟ್ರೆ ಏನು ಮಾಡ್ತಾರೋ ಅವರು ಮಾಡಿಬಿಡ್ತಾರೆ. ಅದು ವಿಷ ಇದ್ದಾಗ ಲೆಕ್ಕ. ತುಂಬ ಉಪಾಯ ಭಾರಿ ಕೇರ್ಫುಲ್ಲಾಗಿರಬೇಕು. ಅನಿಧಾಯ ಮುಖೇ ಪರಣಂ ಪೂಗಂ ಖಾದತಿ ಯೋ ನರಹ. ತಿನ್ನೋದಕ್ಕೊಂದು ಪದ್ಧತಿ ಹೇಳ್ತಾರೆ. ಅನಿಧಾಯ ಮುಖಂ ಪರಣಂ ಪೂಗಂ ಖಾದತಿ ಯೋ ನರಹ. ಮೊದಲು ಎಲೆ ಇಟ್ಕೊಂಡು ಆಮೇಲೆ ಅಡಿಕೆ ಹಾಕ್ಕೋಬೇಕಂತೆ. ಬೇರೆ ಮೊದಲೇ ಅಡಿಕೆ ಹಾಕ್ಕೋಬೇಡಿ. ದಶಜನ್ಮ ದರಿದ್ರಶ್ಚ ಮರಣೇನ ಹರಿಂ ಸ್ಮರೇತ್. ಈ ರೀತಿ ತಪ್ಪಾಗಿ ಹಾಕ್ಕೊಂಡ್ಬಿಟ್ರೆ 10 ಜನ್ಮ ದರಿದ್ರನಾಗಿ ಹುಟ್ಟುತ್ತಾನೆ ಮತ್ತು ಅಂತ್ಯಕಾಲ ದೇವರ ಸ್ಮರಣೆ ಬರೋದಿಲ್ಲ. 2 ಮರಣೇನ ಹರಿಂ ಸ್ಮರೆ. ಆದ್ದರಿಂದ ಇದೆಲ್ಲ ಬಿಟ್ಬಿಡೋದೇ ವಾಸಿ ಅನಿಸುತ್ತೋ. ಇಷ್ಟೆಲ್ಲ ಕಟ್ಪಟ್ಟು ಹಾಕೊಳ್ಳೋದಕ್ಕಿಂತ ಬಿಟ್ಟುಬಿಡೋದೇ ಕ್ಷೇಮ. ಸ್ಮರೆ ಸ್ತ್ರೀ ಹಸ್ತೇರ ಚ ರಖಾತವ್ಯ. ಯಾವುದನ್ನು ಅಲ್ಲ, ಮೊದಲು ಅಡಿಕೆ ಮಾತ್ರ ಬಾಯಲ್ಲಿ ಹಾಕ್ಕೊಂಡು ಆಮೇಲೆ ಎಲೆ ಹಾಕೋತ ಹೋಗ್ಬೇಕು. ಗೊತ್ತಾಯ್ತಾ? ಅದು ಬೀಡ ಗಿಡದ ಕಾನ್ಸೆಪ್ಟ್ ಹೋಗ್ಬಿಡ್ತಾ ಅಲ್ಲಿಗೆ. ಅರ್ಥ ಆಯ್ತಾ? ಬೀಡ ಎಲ್ಲ ಯಾತಕ್ಕೋ ಮಾಡ್ಕೊಂಡು ಬೆಳೀತಾ ಬಿಡು. ಬೀಡ ಬೇಡ ಅಂತ ಆಯ್ತು ಕಡೆಗೆ. ಬೀಡನ ಹಾಕ್ಕೋಬೇಡಿ ಮಾಡು. ಯಾವುದು ಮತ್ತು ಎಲೆಯಲ್ಲೂ ಕೂಡ ಏನಾಗಿರುತ್ತೆ ಗೊತ್ತಾ ಹೇಳಿ, ಮೊದಲು ಎಲೆ ಹಾಕ್ಕೊಳ್ಳಿ. ಅಡಿಕೆ ಅಂತ ಹೇಳಿ ಬೀಡ ಕಟ್ಟಿದಾಗಲೂ ಕೂಡ ಮೊದಲು ಹಾಗಾದ್ರೆ ಯಾವ್ದು ಸಿಗುತ್ತೆ ಇವನಿಗೆ? ಎಲೆನೇ ಸಿಗೋದು. ಗೊತ್ತಾಯ್ತಾ? ಪುಣ್ಯಕ್ಕೆ ಅಡಿಕೆ ಮೇಲೆ ಬರೋಕೆ ಕಟ್ಟೋದಿಲ್ಲ ಯಾರು. ಈ ಹೊಡಿಗೆ ಮಾಡೋಕ್ಕಾದ್ರೆ ಹೂರ್ಣ ಮೇಲೆ ಬರುತ್ತಾ, ಅದೇನು ಮೇಲೆ ಬರುತ್ತಾ? ಆದ್ದರಿಂದ ಅದು ಸರಿಯಾಗಿ ಬಂದಿರುತ್ತೆ. ಆದರೂ ಕೂಡ ಆದಷ್ಟು ಕೂಡ ಏನಲ್ಲ ಈ ಪದ್ಧತಿಯಲ್ಲೇ ಹಾಕ್ಕೊಳ್ಳಿ.
ಸ್ತ್ರೀಹಸ್ತೇನ ನ ಖಾತವ್ಯಂ ವಾಮಹಸ್ತೇನ ವಾ ಪುನಃ. ಯಾರೋ ಹೆಂಗಸರು ತಂದು ಕೊಟ್ಟರೆ ಅಡಿಗೆಗೆ ಹಾಕ್ಕೋಬಾರ್ದು. ಗಂಡನಿಗೆ ಕೊಡ ಹಕ್ಕಿರೋದು ಯಾರಿಗೆ? ಹೆಂಡತಿಗೆ ಮಾತ್ರ. ಆದ್ದರಿಂದ ಬರೀ ಸ್ವೀಕಾರ ಮಾಡೋಕ್ಕೆ ಹೋಗಬೇಡಿ. ವಾಮಹಸ್ತೇನ ಎಡಗೈಯಲ್ಲಿ ಹಾಕೋಬೇಡಿ. ಕರೋತಿ ಮುಖ ರೋಗ, ಆ ರೀತಿ ಮಾಡಿಕೊಂಡ್ರೆ ಮುಖ ರೋಗ ಅಂಶ, ಮುಖಕ್ಕೆ ಸಂಬಂಧ ರೋಗ ಬರುತ್ತೆ. ತಾಂಬೂಲಂ, ಆಮೇಲೆ ಇನ್ನೊಂದು ತಾಂಬೂಲ ಅತಿ ಸೇವನೆ ಮಾಡಿದರೂ ರೋಗ ಬರುತ್ತೆ. ಹೆಚ್ಚು ತಿನ್ಬೇಕು. ಎಲ್ಲರೂ ಯಾವಾಗಲೂ ತಿಂತಿರ್ತಾರೆ. ಧಾರವಾಡಕ್ಕೆ ಹೋಗಿಬಿಟ್ರೆ ಈ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಹಿಂದೆಲ್ಲ ದಾರಿ ಉದ್ದಕ್ಕೂ ನೋಡೋಕ್ಕೆ ಸಾಧ್ಯ ಇಲ್ಲ. ಹೋಗಿತಾರೆ 24 ತಾಸು. ಸ್ನಾನಕ್ಕಿಂತ ಮುಂಚೆ ಹಾಕೊಂಡ್ಬಿಡುತ್ತೆ ಕೆಲವರೆಲ್ಲ. ಅಷ್ಟರ ಮಟ್ಟಿಗೆ ಯಾವಾಗಲೂ ಹಾಕ್ಕೊಳ್ಳೋದು ಉಗಿಯೋದು. ಹೌದಾ? ಹೌದೌದು, ಅದನ್ನು ಹಾಕ್ತಾರೆ. ಇದನ್ನು ತಂಬಾಕು ಅಂತಾರೆ, ಎಲ್ಲ ಸೇರಿಸಿಬಿಡ್ತಾರೆ. ಕ್ಯಾನ್ಸರ್ಗೆ ಅದು ಮುಖ ರೋಗ ಅಂದರೆ ಕ್ಯಾನ್ಸರ್ ಅಂತ ಅರ್ಥ ಮೇನ್ಲಿ. ಅದು ಬರುತ್ತೆ, ಹಾಕೋಬೇಡಿ. ಹೌದು, ಬರೀ ಎಲ್ಲ ಕಡೆ ದಾರಿದ್ದಕ್ಕೆ ಹಾಗೆ ಇರುತ್ತೆ. ನೀವು ಯಾರು ಬರೀ ಸ್ನಾನನೇ ಮಾಡ್ಬೇಕು, ಆ ಥರ ಇರುತ್ತೆ. ಸ್ತ್ರೀಹಸ್ತೇನ ನಖಾತವ್ಯಂ ವಾಮಹಸ್ತೇನ ಈ ಕಡೆಗೆಲ್ಲ ಕಡಿಮೆ ಅದು. ಪಾಂಡುತ್ವಂ ದಂತ ದೌರ್ಬಲ್ಯಂ, ಆಮೇಲೆ ಬಿಡಿ ರೋಗ ಬರಬಹುದು ಮೈಗೆ. ದಂತ ಹಲ್ಲು, ಅದೇ ಕರೀತಾರೆ, ಹಲ್ಲುದ್ರೆ ಹೋಗ್ಬೋದು. ಅಕ್ಷಿರೋಗಂ, ಕಣ್ಣು ರೋಗ ಬರಬಹುದು. ಬಲಕ್ಷಯಂ, ಶಕ್ತಿ ಕಡಿಮೆ ಆಗಬಹುದು. ರೋಗ ಬಂದ ನ್ಯಾಚುರಲ್ ಏನಾಗುತ್ತೆ ಬಾಡಿಗೆ, ಎಲ್ಲಿ ರೋಗ ಬಂದರೂ ಬಾಡಿ ವೀಕ್ ಆಗುತ್ತೆ. ಕರೋತಿ ಮುಖ ವಿದ್ಯಾಕಾಮೋ ಅಹನಿರಾತ್ರವು ತಾಂಬೂಲಂತು ನ ಭಕ್ಷಯೇತ್. ಇನ್ನೂ ಅದೇ ಹೇಳಿದ್ದೀಗ, ವಿದ್ಯಾವಂತನಾಗಬೇಕು ಅಂದರೆ ತಾಂಬೂಲ ಬಿಟ್ಟೇ ಬಿಡಿ ಅಂತ ಹೇಳ್ಬಿಟ್ರು ಕೊನೆಗೆ. ಈಗ ಅರ್ಧ ಗಂಟೆ ಟೈಮ್ ಬೇರೆ ಹೋಗುತ್ತೆ, ಊಟಕ್ಕಿಂತ ಇದೇ ಜಾಸ್ತಿ ಹೊತ್ತಾಗಿಬಿಡುತ್ತೆ. ಕೆಲವೆಲ್ಲ ತಾಂಬೂಲ ಹಾಕೋದು ಕೂತಿರ್ತಾರೆ, ಹಾಲ್ಟಿ ಹೊಡಿತಾ, ಅದು ಎಷ್ಟೋ ಮುಗಿಯೋದೇ ಇಲ್ಲ ಅದು ಎಷ್ಟು ಟೈಮ್ ವೇಸ್ಟ್ ಅಲ್ಲ. ಆದ್ದರಿಂದ ವಿದ್ಯಾಕಾಮನ ಬಿಟ್ಟೇ ಬಿಡಿ. ರಾತ್ರೋ ತಾಂಬೂಲಂತು ನ ಭಕ್ಷಯೇತ್. ಯತಿಶ್ಚ ಬ್ರಹ್ಮಚಾರಿ ಚ ವಿಧವಾ ಚ ರಜಸ್ವಲ ಪ್ರತ್ಯೇಕಂ ಮಾಂಸತಸ್ತುಲ್ಯಂ ಮೇಲನೆ ಸುರಯಾ ಸಮಂ. ಯತಿಶ್ಚ ಬ್ರಹ್ಮಚಾರಿ ಚ ವಿಧವಾ ಚ ರಜಸ್ವಲ. ಯತಿಗಳು, ಬ್ರಹ್ಮಚಾರಿಗಳು, ವಿಧವೆಯರು, ಹೊರಗಾದವರು. ಪ್ರತ್ಯೇಕಂ ಮಾಂಸತಸ್ತುಲ್ಯಂ, ಒಂದು ಬರೀ ಅಡಿಕೆ ಹಾಕ್ಕೊಳ್ಳ, ಬರೀ ಎಲೆ ಹಾಕ್ಕೊಳ್ಳ ಅಂತ ಕೇಳಿದರೆ ಏನು ಹಾಕ್ಕೊಂಡ್ರು ಅಷ್ಟೇ. ಮೇಲನೆ ಸುರಯಾಸ, ಎರಡು ಸೇರಿ ತಿಂದರೆ ಮದ್ಯಪಾನ ಮಾಡಿದಷ್ಟು ಪಾಪ, ಒಂದೊಂದು ತಿಂದರೆ ಮಾಂಸ ತಿಂದಷ್ಟು ಪಾಪ ಅಂತ ಹೇಳ್ತಾರೆ. ಪ್ರತ್ಯೇಕಂ ಮಾತಾಪಿತ್ರೋ ಕ್ಷಯೇ ಶ್ರಾದ್ಧೆ ತಥೈವ ಮೃತಸೂತಕೆ ತಾಂಬೂಲಂ ಚರ್ವಯೇದ್ಯಸ್ತು ಪಿತೃಹಾಸ ನಿಗದ್ಯತೆ. ಮಾತಾಪಿತ್ರೋ ಕ್ಷಯೇ ಶ್ರಾದ್ಧೆ, ಹಾಕ್ಕೊಳ್ತಕ್ಕಂಥವರು ಕೂಡ ತಂದೆ ತಾಯಿಗಳ ತಿಥಿ ದಿವಸ ಹಾಕ್ಕೊಳ್ಳುಕೊಡೋದು, ಗೊತ್ತಾಯ್ತಾ? ಹಿಂದಿನ ದಿವಸನೂ ಹಾಕ್ಕೊಳ್ಕೊಡೋದು. ಹಾಕ್ಕೋಬಾರ್ದು ಅದನ್ನು ಹೇಳ್ತಾರೆ. ಕೊಡೋದು ಇವ್ರಿಗೆ ಕೊಡೋದು, ತಾವು ಹಾಕ್ಕೊಳ್ಳೋಗಿಲ್ಲ. ಶ್ರಾದ್ದೆ ತಥೈವ ಮೃತ ಸೂತಕೆ, ಸೂತಕಾದಿಗಳಿದ್ದ ಪುರುಡು ಇದ್ದಾಗ, ಸೂತಕ ಇದ್ದಾಗ ಏನು ಮಾಡೋಂಗಿಲ್ಲ, ಹಾಕ್ಕೊಳ್ಕೊಡೋದು. ತಾಂಬೂಲಂ ಚರ್ವಯೇದ್ಯಸ್ತು ಪಿತೃಹಾಸರಿಗತ್ತೆ, ಅವ್ರಿಗೆ ಪಿತೃಹತ್ಯೆ ಮಾಡಿ ದೋಷ ಬರುತ್ತೆ ಅಥವಾ ಹಾಕ್ಕೊಂಡ್ರೆ. ಇದು ಇತಿ ವಸಿಷ್ಠ ಇತಿ ತಾಂಬೂಲ ವಿಧಿ. ತಾಂಬೂಲದ ವಿಧಿ ಪ್ರಸಂಗ ಬಂತು ಅಂತ ಅದನ್ನು ಹೇಳಿಬಿಟ್ರು. ಅಥ ಮಂತ್ರಸ್ವಾಪ ವಿಧಿ, ಮುಂದೆ ಮಲಗ್ತಕ್ಕಂಥದ್ದು ಹೇಳ್ತಾರೆ. ಮಂತ್ರಸ್ವಾಪ ವಿಧಿ, ಸುಮ್ಮನೆ ಮಲಗಬೇಡಿ, ಮಂತ್ರ ಹೇಳ್ಕೊಂಡೇ ಮಲಗಬೇಕು. ಹೇಳ್ಬೇಕಾದ್ರೆ ಮಂತ್ರ ಹೇಳ್ಕೊಂಡು ಹೇಳಬೇಕು, ಮಲಗಬೇಕಾದ್ರೂ ಕೂಡ ಮಂತ್ರ ಹೇಳಿಕೊಂಡೇ ಮಲಗಬೇಕು. ಸುಪ್ರಕ್ಷಾಲಿತ ಪಾದ ಸರ್ವತೋ ರಕ್ಷಾಂ ಕೃತ್ವಾ, ಕೈಕಾ ಸರಿಯಾಗಿ ತೊಳ್ಕೊಂಡಿರಬೇಕು. ಸರ್ವತೋ ರಕ್ಷಾಂ ಕೃತ್ವ, ಎಲ್ಲ ಕಡೆ ಬಾಗಿಲು ಹಾಕಿದ್ಯಾ ಚೆಕ್ ಮಾಡಬೇಕು, ಗೊತ್ತಾಯ್ತಾ? ಸರ್ವತೋ ರಕ್ಷಾಂ ಕೃತ್ವ. ಎಷ್ಟೋ ಜನ ಇರ್ತಾರೆ, ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಮೇನ್ ಡೋರ್ಗೂ ಒಂದೇ ಹಾಕ್ತಾರೆ, ಉಳು ಡೋರ್ಗಳು ಹಾಕೋದೇ ಇಲ್ಲ. ಸಾಮಾನ್ಯವಾಗಿ ಕಳ್ಳ ಬಂದರೆ ಅವನಿಗೆ ಆದಷ್ಟು ಕೂಡ ಅವ್ರಿಗೆ ಏನಾಗಬೇಕು, ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಏನು ಮಾಡಬೇಕು, ಎಲ್ಲ ಹಾಕಿದರೆ ಒಳ್ಳೆಯದು. ಅದು ಎಷ್ಟೋ ಜನ ಮಾಡಲ್ಲ, ಅದನ್ನು ಮೇನ್ ಡೋರ್ ಹಾಕಿದ್ರೆ ಸಾಕು ಅಂತೇಳಿ, ತಪ್ಪದು. ಆದಷ್ಟು ಕೂಡ ಎಷ್ಟೆಷ್ಟು ಸಾಧ್ಯ ಇದೆ ಅಷ್ಟಷ್ಟು ಬಾಗಿಲು ಹಾಕ್ಕೊಂಡ್ರೆ ಏನು ವ್ಯಾಯಾಮನೂ ಆಗುತ್ತೆ, ಸ್ವಲ್ಪ ತೆಗಿಲಕ್ಕೂ ಬರುತ್ತೆ, ಏನು ತೊಂದರೆ ಇಲ್ಲ. ಅದರಿಂದ ಒಂದು ಬಾಗಿಲು ಆಪ್ರೇಟ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅವು ಜನ್ಮದಲ್ಲಿ ಒಂದು ಸರ್ತಿ ಹಾಕಿದ್ರೆ ಅವು ವರ್ಕ್ ಮಾಡೋದಿಲ್ಲ, ಕೆಲಸ ಬಿಟ್ಟೋಗ್ಬಿಟ್ಟರೆ. ಅದು ರಕ್ಷೆಗೋಸ್ಕರ ವ್ಯವಸ್ಥೆ ಮಾಡಿಕೊಳ್ಳಿ. ಸರ್ವತೋ ರಕ್ಷಾಂ ಕೃತ್ವ. ಎಷ್ಟೋ ಸರ್ತಿ ಕಳ್ಳ ಇಲ್ಲಿಂದರೆ ಎಂಟ್ರಾಗ್ತಾನೆ ತಿಳ್ಕೊಬೋಣ. ಎಲ್ಲಕ್ಕೆ ಬಾಗಿಲು ಹಾಕಿದ್ರೆ ನೀವೀಗ ಎಲ್ಲ ಕಡೆ ಬರೋಕ್ಕಾಗೋದಿಲ್ಲ, ಹೊಡಿಬೇಕಾದ್ರೆ ಬೆಳಗಾಗಿ ಹೋಗುತ್ತೆ ಅವನಿಗೆಲ್ಲ ಕೂಡ. ಓಪನ್ ಇದ್ರೆ ಏನಾಗುತ್ತೆ ಅವನಿಗೆ, ಪೂರ್ತಿ ತೊಗೊಂಡು ಮಾರ ಅಂತ ಹೇಳಿದಾಗಿರೋದು ಎಲ್ಲ ತೊಗೊಂಡು. ಎಷ್ಟೋ ಜನ ಹಾಗಾಗಿದೆ. ಯಾರ್ದೋ ಮನೇಲಿ ಹೇಳಿದ್ದೆ ನಾನು, ಅವರು ಮನೆಯಲ್ಲಿ ಇದ್ದ ಕಾಲಕ್ಕೆ ಎಲ್ಲ ಕಡೆ ಒಂದೇ ಬಾಗಿಲು ಹಾಕ್ತಾ ಇದ್ದಿದ್ದು. ಅದು ಅದೇ ಊರಿಗೆ ಹೋಗ್ಬೇಕಾದ್ರೆ ಹಾಕ್ಕೊಡೆ, ಅದು ಏನಾಗಲ್ಲ ಅಂತ. ಆ ಸಂಬಳ ಬಂದಿದೆ, ಇಟ್ಟಿದ್ದಾನೆ ಅವತ್ತು ಮನೆಯಲ್ಲಿ ಸಂಬಳ ಬಂದಿದೆ, ಮನೆಯಲ್ಲಿ ಇಟ್ಟು ಹೋಗಿದ್ದಾರೆ. ಅವರು ಅಡುಗೆ ಹೊಗೆ ಗುಡ್ಡದ ಹಿಡಿದಲ್ಲಿ ಕಳ್ಳ ಹೊಗೆ ಗುಡ್ಡದ ಹಿಡಿದಾರೆ, ಬರೀ ಎಲ್ಲ ಸುಖವಾಗಿ ಓಡಾಡಿದ್ದಾರೆ. ಅವ್ರ ಸಂಬಳದ ದುಡ್ಡು ಅವತ್ತು ಎಟ್ಟಿದ್ದು ಅವತ್ತು ತೊಗೊಂಡು ಹೊರಟೋದು ಆ ಕಡೆ. ಅವ್ರು ಮಾತು ಕೇಳಿ ಅದೆಲ್ಲ ಏನು ಅಂತ ಮಾತು ಕೇಳಿಲ್ಲ, ಅವತ್ತೇ ಅದು ಅಷ್ಟು ಹೋಯ್ತು. ಒಂದು ತಿಂಗಳ ಸಂಬಳ ಪೂರ್ತಿ ಅದು ಕ್ಯಾಶ್ ಕೊಡೋ ಸಾಮಾನ್ಯ ಮೊದಲು ಈಗ ತೆಕ್ಕೊಟ್ಬಿಡ್ತಾರೆ. ಏನು ಕೆಲವು ಕಡೆ ಕ್ಯಾಶು ಕೊಡ್ತಾರೆ, ಪೂರ್ತಿ ಹೋಗಿ ಒಂದು ಪೈಸಾ ಕೂಡ ಇಲ್ಲ. ಅದು ಸ್ವಲ್ಪ ಬಾಗಿಲಾಕಿ ಎಷ್ಟೊತ್ತಿಗೆ ಕೆಲಸ ಬಾಗಿಲಾಕೋದು, ಅಷ್ಟು ಸೋಮಾರಿತನ ಕಷ್ಟ ಆಗುತ್ತೆ. ಆದಷ್ಟು ಕೂಡ ಸೇಫ್ಟಿಗೋಸ್ಕರ ಮಾಡಿಕೊಳ್ಳೇಬೇಕು. ಅದನ್ನೆಲ್ಲ ಇಲ್ಲಿ ಶಾಸ್ತ್ರದಲ್ಲಿ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್.
ಕೃಷ್ಣ ಹೋಗ್ಬೇಕಾದ್ರೆ ಹೇಳಿರ್ತಾರೆ, ದ್ವಾರಕೆಯಿಂದ ಹೋಗ್ಬೇಕಾರೆ ಗಡ್ಡಾಕರಣ ಪಿಶಾಚಿಗಳ ಉದ್ಧಾರ ಮಾಡೋಕ್ಕೆ ಹೊರಟ ಕಾಲಕ್ಕೆ ಹೇಳ್ತಾರೆ, ಹುಷಾರಾಗಿರಿ, ಎಲ್ಲ ಡೋರು ತೆಗಿಬೇಡಿ. ಯಾವುದ್ರದ್ದು? ಸಿಟಿದು ದ್ವಾರಕಾದ ಮೇನ್ ಡೋರ್ ಮಾತ್ರ ಓಪನ್ ಇರಲಿ, ಅಗಸಿ ಬಾಗಿಲು ಅಂತಾರೆ ಅದಕ್ಕೆ. ಊರೆಲ್ಲ ಆಮೇಲೆ ಇರುತ್ತೆ, ಮೊದಲಿರಲ್ಲ. ಈಗ ಬೆಂಗಳೂರು ಅಗಸಿ ಬಾಗಿಲು ಇಲ್ಲಿ ತರಬೇಕು, ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಸಿಟಿಗಳೇ ಮೇನ್ ಎಂಟ್ರೆನ್ಸ್ ಅದು ಬಾಲ ಕೋಟೆ ಬಾಗಿಲು, ಅದು ಹಾಕಿಬಿಟ್ಟು ಒಳಗೆ ಯಾರು ಬರೋಂಗಿಲ್ಲ. ಅದು ಮಾತ್ರ ತೆಗೆದಿರಿ, ಬೇರೆ ಕಡೆ ಯಾವ ಬಾಗಿಲು ತೆಗಿಬೇಡಿ. ಅಪರಿಚಿತರು ಬಂದರೆ ತೆಗಿಬೇಡಿ. ದಿವಸ ಟಿ ವಿಯಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ಅಪರಿಚಿತರು ಎಂಟರ್ಟೈನ್ ಮಾಡಬೇಡಿ ಅಂತ. ಕೃಷ್ಣ ಹೇಳ್ತಾನೆ, ಅಪರಿಚಿತರು ಎಂಟರ್ಟೈನ್ ಮಾಡಬೇಡಿ. ನಾಚ ಮುದ್ರ ಪ್ರವೇಶ, ಮುದ್ರಾಧಾರಣೆ ಮಾಡಿಕೊಂಡು ಒಳಗೆ ಬಿಡಬೇಡಿ. ಅವೆಷ್ಟವ್ರಿಗೆ ನೋ ಎಂಟ್ರಿ. ಎಷ್ಟೆಲ್ಲ ಕೃಷ್ಣ ಹೇಳೋದು, ಮಕ್ಕಳಿಗೆ ಹೇಳೋ ಹೋಗ್ತಾನೆ. ಅದನ್ನು ಬಾರ್ಡರ್ ಪಾಸ್ತಿ ಒದ್ದೆ ಬಿಡ್ತಾರೆ ಕೃಷ್ಣ ಆ ಕಡೆ ಹೋದ ತಕ್ಷಣ. ಅವಾಗ ಹೇಳಿದ್ದಕ್ಕೆ ಅನುಕೂಲ ಆಯಿತು, ಎಲ್ಲ ಸೇಫಾಗಿರ್ತಾರೆ, ಸರಿ ಹೋಯ್ತು. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ನಿಜವಾಗ್ಲೂ ನಮ್ಮ ರಕ್ಷಣೆ ಅಂದರೆ ಏನರ್ಥ? ದೇಹ ರಕ್ಷಣೆ ಆಗಬೇಕು. ಇಲ್ಲದ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಯಾವುದೇ ಒಂದು ಲೋಪ ಬಂದರೂ ಕೂಡ ಸಾಧನೆ ಆಗೋದಿಲ್ಲ. ಆದ್ದರಿಂದ ಇದರಲ್ಲಿ ಗಮನ ಇರಿ. ತಥಾಚಾಹ. ಆಮೇಲೆ ಸರ್ಪಾಯ ಸರ್ಪಭದ್ರಂತೆ ರಾತ್ರಿ ಸೂಕ್ತಂ ಜಪ, ರಾತ್ರಿ ಸೂಕ್ತ ಜಪ ಮಾಡಬೇಕು. ಜಪ ಮಾಡೋದ್ರಿಂದ ದುಸ್ವಪ್ನ ಬೀಳೋದಿಲ್ಲ. ಬಿದ್ದರೆ ಅದ್ರ ಪರಿಣಾಮ ಇರೋದಿಲ್ಲ. ಆ್ಯಂಟಿಡೋಟ್ ಇದ್ದಾಗೆ. ಇವತ್ತು ಮೊದಲೇ ತೊಗೊಂಡ್ಬಿಟ್ರೆ, ಇನ್ನೇನು ತೊಗೊಂಡಿರ್ತಾರೆ ವ್ಯಾಕ್ಸಿನೇಷನ್ ಆದಾಗ ಆ ರೋಗ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ರಾತ್ರಿ ಸೂಕ್ತ ಹೇಳಿಬಿಟ್ರೆ ಕೆಟ್ಟ ಕನಸು ಬೀಳೋದಿಲ್ಲ. ಅಕಸ್ಮಾತ್ ಬಿದ್ದರೆ ಅದರ ಎಫೆಕ್ಟ್ ಇರೋದಿಲ್ಲ. ಹೌದು. ಆಮೇಲೆ ಮುಂದೆ ಸರ್ಪಭದ್ರಂತೆ ತಪ್ಪಾಕಿದ್ದಾರೆ. ಸರ್ಪಾಯಲ್ಲ, ಸರ್ಪಾಪಭದ್ರ ಒಂದು ಶ್ಲೋಕ ಇದೆ. ಸರ್ಪಾಪಸಭದ್ರಂತೆ ಅಂತ ಶ್ಲೋಕ ಹೇಳ್ಕೊಂಬಿಟ್ರೆ ಹಾವು ಗಿವು ಬರೋದಿಲ್ಲ. ಎಷ್ಟೋ ದಿನ ಮರಿದಾಗ ಹಾವು ಬಂದು ಕಚ್ಚಿ ಸಾವು, ತಾಯಿ ಮಗು ಸಾವು ಅಂತ ಬರ್ತಿರುತ್ತೆ ಪೇಪರ್ನಲ್ಲಿ. ಈ ಶ್ಲೋಕ ಹೇಳಿ ಮಲಗಿದರೆ ಹಾವು ಬರೋದಿಲ್ಲ. ಶ್ಲೋಕದ್ವಯಂ ಜಪ್ತ್ವ. ಆಮೇಲೆ ಅಗಸ್ತ್ಯಾದಿ ಪಂಚ ಋಷೀನ್ ಸ್ಮೃತ್ವ. ಅಗಸ್ತ್ಯೋ ಮಾಧವಶ್ಚೈವ ಭುಜಕುಂದೋ ಮಹಾಮುನಿ ಅಂತ ಹೇಳ್ತಾ, ಅದು ವೇದದ ಮಂತ್ರ. ಅದು ಇಲ್ಲಿ ಕೊಟ್ಟಿಲ್ಲ ಅಷ್ಟೇ, ನಮ್ಮ ಇದರಲ್ಲಿ ಹಾಕಿದೆ ದಶಾಚಾರ್ಯದಲ್ಲಿ. ಸರ್ಪಾಪಸಭದ್ರಂತೆ ಅಂತ ಶ್ಲೋಕ ಹೇಳಿ ಮಲಗಬೇಕು. ಋಷೀನ್ ಸ್ಮೃತ್ವ. ಮಂಗಲ ಶ್ರುತಿ ಶಂಖಂ ಶೃಣ್ವನ್. ಮಂಗಲ ಶ್ರುತಿ ಶಂಖವನ್ನು ಕೇಳ್ತಾ ದಕ್ಷಿಣ ಶಿರಾಹ ಪೂರ್ವ ಶಿರಾವಾ ಸ್ವಪೇತ್. ಪೂರ್ವಕ್ಕೋ ದಕ್ಷಿಣಕ್ಕೋ ತಲೆ ಮಾಡಿ ಮಲಗಬೇಕೆ ಹೊರತು ಉತ್ತರಕ್ಕೆ ಸರ್ವಥಾ ಮಾಡಿಕೊಡೋದು. ತಥಾಚಾಹ ವಿಸ್ತರತಃ ಸ್ತುತಿಸಾರ ಸಂಗ್ರಹೇ. ಇಷ್ಟನ್ನು ಸ್ವಲ್ಪ ಹೇಳಿದ್ದೆ ನಾವು. ಸ್ತುತಿಸಾರ ಸಂಗ್ರಹ ಅಂತ ಗ್ರಂಥ ಇದೆ, ಡೀಟೇಲಾಗಿ ಹೇಳಿದ್ದಾರೆ ಅಂತ ಕೋಟ್ ಮಾಡ್ತಾರೆ. ಅದು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.